ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ಷಷ್ಠಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಶುಕ್ರವಾರವೂ ಆಗಿದೆ, ಷಷ್ಠಿ ತಿಥಿಯೂ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ, ಅಮ್ಮನವ್ರ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆಯೂ ಆಗಬಹುದು. ಆಕೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ತ್ರಿಗುಣಾತ್ಮಿಕೆ. ಆಕೆ ತ್ರಿಗುಣ ಸ್ವರೂಪದವಳು. ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನು ದುರ್ಗಾ ಸಪ್ತಶತಿಯಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದೆ. ತಮೋಗುಣದಲ್ಲಿ ಆಕೆ ಕಂಗೊಳಿಸಿದ್ರೆ ಅದನ್ನು ಕಾಳಿ ಅಂತ ಕರೀತಾರೆ. ರಜೋಗುಣದಲ್ಲಿ ಕಂಗೊಳಿಸಿದ್ರೆ ಆಕೆಯನ್ನು ಮಹಾಲಕ್ಷ್ಮಿ ಅಂತ ಕರೀತಾರೆ. ಸಾತ್ವಿಕ ಗುಣದಲ್ಲಿ ಕಂಗೊಳಿಸಿದ್ರೆ ಆಕೆ ಕಣ್ಣಿಗೆ ಕಂಡ್ರೆ, ಅಂದರೆ ಆ ಸ್ವರೂಪವನ್ನು ಕಂಡ್ರೆ ಆಕೆಯನ್ನು ಸರಸ್ವತಿ ಅಂತ ಕರೀತಾರೆ. ಹೀಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರೂ ದುರ್ಗೆಯರೇ. ಬೇರೆ ಬೇರೆ ಆಕೃತಿಗಳಲ್ಲಿ ಕಾಣಿಸ್ಕೊಳ್ತಾರೆ. ಒಂದೇ ಶಕ್ತಿ ಅದು ವಸ್ತುತಃ ಮೂಲತಃ. ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಸಪ್ತಶತಿ ಹೇಳುತ್ತೆ. ಸರ್ವಾಸ್ಯಾದ್ಯ, ಎಲ್ಲ ದೇವತೆಗಳಿಗೂ ಎಲ್ಲ ಶಕ್ತಿಗೂ ಆದಿ ಮೂಲವಾಗಿರತಕ್ಕಂಥದ್ದು ಯಾವುದು? ಮಹಾಲಕ್ಷ್ಮಿ ಆಗಿದ್ದಾಳೆ. ಅವಳು ಮೂರು ಥರದಲ್ಲಿ ಬೆಳಗುತ್ತಾಳೆ, ಸಾತ್ವಿಕಳಾಗಿ, ರಾಜಸಳಾಗಿ, ತಾಮಸಳಾಗಿ ಅಂತ. ಸಂದರ್ಭ ಬಂದಾಗ, ಈಗ ಶುಂಭನಿಶುಂಭರು, ಮಧುಕೈಟಭರು ಇಂಥ ರಾಕ್ಷಸರಿದ್ದಾಗ ನಾನು ಸರಸ್ವತಿಯಾಗಿ ಅವರಿಗೆ ಪಾಠ ಹೇಳಿದ್ರೆ ಆಗಲ್ಲ. ಕಾಳಿಯಾಗಿ ಮರ್ದನ ಮಾಡಬೇಕು, ತುಂಡರಿಸಬೇಕು. ಹಾಗೆ ನಮ್ಮ ಬದುಕಿನಲ್ಲೂ ಅಷ್ಟೇ ಅಲ್ವ, ಎಷ್ಟೋ ಸಂದರ್ಭಗಳು ವಿಚಿತ್ರ ವ್ಯಕ್ತಿಗಳು ಎದುರುಗಡೆ ಬಂದು ನಿಂತ್ಕೊಳ್ತಾರೆ, ಅವರಿಂದ ಕಿರಿಕಿರಿ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕಾಳಿಗಳಾಗಬೇಕಾಗತ್ತೆ. ಅದೇ ಯಾವುದೋ ಒಂದು ಕೆಲಸ ಕಠಿಣವಾಗಿದೆ, ಅದನ್ನು ನಾವು ಈಡೇರಿಸಬೇಕು, ಇದನ್ನು ಮಾಡಿ ಮುಗಿಸ್ಬೇಕು, ಆಲಸ್ಯ ಬಂದು ಬರಬಾರ್ದು ನಮಗೆ. ಆಗ ರಾಜಸ ಬೇಕಾಗುತ್ತೆ. ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅನ್ಯರನ್ನು, ದೀನರನ್ನು, ಅಸಮರ್ಥರನ್ನು ಕಂಡಾಗ ಒಂದು ಭಾವನೆ, ಪ್ರೀತಿಯ ಭಾವನೆ ಬೇಕಾಗುತ್ತೆ, ಒಂದು ಶಾಂತ ಭಾವನೆ ಬೇಕಾಗಿರುತ್ತೆ. ವೃದ್ಧರನ್ನು, ರೋಗಿಗಳನ್ನು ಕಂಡಾಗ ಮತ್ತು ಸಾತ್ವಿಕ ವ್ಯಕ್ತಿಗಳನ್ನು ಕಂಡಾಗ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಾತ್ವಿಕವಾಗುತ್ತೆ. ಸಾತ್ವಿಕ ರಾಜಸ ತುಂಬ ಒಳ್ಳೆಯದು, ತಾಮಸ ಕೆಡುಕು. ಆದರೆ ದುಷ್ಟಶಕ್ತಿ ಎದುರುಗಡೆ ನಿಂತಾಗ ಆ ಕಾಳಿ ಆರಾಧನೆ ಮಾಡಬೇಕಾಗುತ್ತೆ. ಹೀಗಾಗಿ ನೀವು ಯಾವುದೇ ದೇವತೆಗಳನ್ನು ಆರಾಧನೆ ಮಾಡಿ, ವಸ್ತುತಃ ಪ್ರಾರ್ಥನೆ ಸಾತ್ವಿಕವಾಗಿರಬೇಕು. ಇನ್ನೊಬ್ಬರಿಗೆ ಕೇಡು ಉಂಟಾಗಲಿ, ಅವರು ನನ್ನ ಮುಂದೆ ಇರಬಾರ್ದು, ಅವರು ಮುಗಿದು ಹೋಗಿಬಿಡಲಿ ಅವರ ಕಥೆ, ಅಥವಾ ಅವರ ಬಿಸ್ನೆಸ್ ಹಾಳಾಗಿಬಿಡಲಿ, ಅಥವಾ ಅವ್ರ ಜೀವನ ಈ ಥರ ಏನಾದರೂ ಸಂಕಲ್ಪ ಇಟ್ಟು ಪೂಜೆ ಮಾಡಿದ್ರೆ ಇದನ್ನು ತಾಮಸ ಅಂತ ಕರೀತಾರೆ, ಕೆಟ್ಟದ್ದು. ನೆನ್ನೆ ನಾವು ನೆನಪು ಮಾಡ್ಕೊಂಡ್ವಲ್ಲ, ನನಗೆ ಅದೇ ನೆನಪಾಗುತ್ತೆ. ಠಾಕೂರರು, ನಮ್ಮ ರಾಮಕೃಷ್ಣ ಪರಮಹಂಸರು, ಒಬ್ಬ ವ್ಯಕ್ತಿ ಬಂದು ಕೇಳ್ದ, ಪೂಜೆ ಹೇಗಿರಬೇಕು ನಮ್ಮದು? ನೀವು ದುರ್ಗಾರಾಧನೆ ಮಾಡ್ತಿರಲ್ಲ, ನಿಮಗೆ ಆ ದೇವಿ ಒಲಿದಿದ್ದಾಳ, ಕಣ್ಣಿಗೆ ಕಾಣ್ತಾಳಲ್ಲ, ನಾವು ಒಲಿಸ್ಕೋಬೇಕು ಅಂದರೆ ಹೇಗಿರ್ಬೇಕು ನಮ್ಮ ಪೂಜೆ ಅಂತಂದರೆ ಅವರು ವಿವರಿಸ್ತಾರೆ. ಇದೇ ರಾಜಸ, ತಾಮಸ, ಸಾತ್ವಿಕ ವಿವರಣೆಯನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಥರ ಇನ್ನೊಬ್ರಿಗೆ ಕೆಡಕಾಗಲಿ ಅಂತ ಏನೋ ಪೂಜೆ ಮಾಡಿದ್ರೆ ಅದನ್ನು ರಾಕ್ಷಸ ಪೂಜೆ ಅಥವಾ ತಾಮಸ ಪೂಜೆ ಅಂತ ಕರೀತಾರಪ್ಪ. ಅದಕ್ಕೆ ಸುತರಾಮ್ ಬೆಲೆ ಇಲ್ಲ, ಅದಕ್ಕೆ ಭಗವತಿ ಅನುಗ್ರಹ ಮಾಡಲ್ಲ ಅಂತ ಹೇಳ್ತಾಳೆ. ರಾಜಸ ಪೂಜೆಯೂ ಇದೆ. ಅದೇನಪ್ಪ ಅಂದರೆ, ಇನ್ನೊಬ್ಬರು ಅಷ್ಟು ಅಲಂಕಾರ ಮಾಡಿದ್ದಾರೆ, ಅಂತಹ ಸೀರೆ ಉಡಿಸಿದರೆ ಮಹಾಲಕ್ಷ್ಮಿಗೆ, ಅಂತಹ ಬಂಗಾರದ ಕಳಶ ತಂದಿಟ್ಟಿದ್ದಾರೆ, ಅಂತಹ ಇನ್ನೇನೋ ವರ್ಣಿಸಲಾಗದ ಅಲಂಕಾರ ಮಾಡಿದ್ದಾರೆ, ನಾನು ಹಾಗೆ ಮಾಡ್ತೀನಿ, ಅದು ರಾಜಸ ಆಗುತ್ತೆ. ಹಾಗೆ ಮಾಡಿದಾರಲ್ಲ, ನಾನು ಹಾಗೆ ಮಾಡಬೇಕು, ಇದು ಜಿದ್ದು. ಈ ಪೂಜೆ ಕೂಡ ಮಹಾಲಕ್ಷ್ಮಿ ಆಗಲಿ, ದುರ್ಗೆ ಆಗಲಿ ಒಪ್ಕೊಳ್ಳಲ್ಲ. ಇನ್ನೇನು, ನನ್ನನ್ನು ಎಷ್ಟು ಮಟ್ಟಿಗೆ ಇಟ್ಟಿದೆಯಮ್ಮ, ಸುಖವಾಗಿ, ಧನ್ಯವಾದ, ನನಗೇನು ಸಂದರ್ಭಕ್ಕೆ ಯಾವುದು ಬೇಕೋ ಅದನ್ನು ಕರುಣಿಸು, ಮತ್ತು ಬಹಳ ಮುಖ್ಯವಾಗಿ ಮನಸ್ಸನ್ನು ಪ್ರಸನ್ನವಾಗಿಡು, ಪ್ರಶಾಂತವಾಗಿಡು, ಲೋಕ ಕಲ್ಯಾಣವಾಗಿರಲಿ, ಯಾರಿಗೂ ಕೆಡುಕು, ಯಾರಿಗೂ ತೊಂದರೆ, ಆಪತ್ತುಗಳು ಬರದೇ ಇರಲಿ. ಲೋಕಾ ಸಮಸ್ತ ಸುಖಿನೋ ಭವಂತು ಮಂತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ವೈದಿಕ ಮಂತ್ರಗಳನ್ನು ಎಷ್ಟೋ ಜನ ತಿರಸ್ಕಾರ ಮಾಡ್ತಾರೆ, ವಸ್ತು ಅದರಲ್ಲಿ ಏನಿದೆ ಗಮನಿಸೋದಿಲ್ಲ. ಅದರಲ್ಲೆಲ್ಲ ಲೋಕ ಕಲ್ಯಾಣವಾಗಿರ್ತಕ್ಕಂಥ ವಿಚಾರಗಳೇ ಇದ್ದಾವೆ. ಅವುಗಳ ಪಠಣ ಮಾಡಲಿ, ಅವುಗಳ ಶ್ರವಣ ಮಾಡಲಿ, ಅವುಗಳು ಬಂದು ನನ್ನ ಬಳಿಗೆ ಒದಗಲಿ, ಅಂಥವರ ಸಂಪರ್ಕ ಏರ್ಪಾಡಾಗಲಿ ಅಂತಕ್ಕಂಥ ಉತ್ಕೃಷ್ಟವಾದ ಮಂತ್ರಗಳಿದ್ದಾವೆ. ಅವುಗಳನ್ನೆಲ್ಲ ಕೇಳಿಸ್ಕೋಬೇಕು. ಭಗವತಿ ಮುಂದೆ ಅಂಥವುಗಳನ್ನು ನಿವೇದನೆ ಮಾಡಬೇಕು. ಇದನ್ನು ಋಷಿ ಕಂಡಿದ್ದಾನಮ್ಮ, ನಾನು ಕಾಣಲಿಕ್ಕೆ ಆಗಲಿಲ್ಲ, ಹಾಗಾಗಿ ಅದನ್ನು ಹೇಳ್ಕೊಳ್ತಾ ಇದ್ದೇನೆ, ಅದು ನನ್ನದೇ ಭಾವನೆಗಳಾಗಿದೆ ಅಂತ ಆಕೆಯಲ್ಲಿ ವಿನಂತಿ ಮಾಡಿಕೊಂಡು ಮಂತ್ರ ಸಮರ್ಪಣೆ, ಮಂತ್ರ ಪುಷ್ಪ ಸಮರ್ಪಣೆ ಅಂತ ಕರೀತಾರೆ.
ಹೂಗಳನ್ನು ಸಮರ್ಪಣೆ ಮಾಡೋದು ಅಷ್ಟಲ್ಲ, ಭಾವನೆಗಳನ್ನು ಸಮರ್ಪಣೆ ಮಾಡಬಹುದಲ್ಲ. ಹೀಗಾಗಿ ಪ್ರೀತಿಯ, ಇನ್ನೊಬ್ಬರನ್ನ ಕೆಡುಕು, ದ್ವೇಷ, ಅಸೂಯೆ ಇವುಗಳಿಲ್ಲದ ಅಶಾಂತ ಮನಸ್ಥಿತಿಯನ್ನು, ಆ ಭಾವನೆಯನ್ನು ಆ ಪಾದ ಕಮಲಗಳಿಗೆ ಅರ್ಪಣೆ ಮಾಡಿದ್ರೆ ಕೃಪೆಯಾಗುತ್ತೆ. ಹೀಗಾಗಿ ಈ ದಿವಸ ಈ ರಾಜಸ ಮತ್ತು ತಾಮಸ ಬುದ್ಧಿಯನ್ನು ಅಳಿಸಿ ಹಾಕಿ ಸಾತ್ವಿಕ ಬುದ್ಧಿ ನಮಗೆ ತುಂಬಲಿ ಅಂತ ಪ್ರಾರ್ಥನೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.